ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಸ್ತೂರು ಗ್ರಾಮದಲ್ಲಿ ನರೇಗಾ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮ ಸಭೆ ನಡೆಯಿತು. ಯಳಂದೂರು ತಾಲೂಕಿನ ಕೆಸ್ತೂರು ಗ್ರಾಮದಲ್ಲಿ 2025 ಮತ್ತು 26ನೇ ಸಾಲಿನ ನರೇಗಾ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮ ಸಭೆ ಹಾಗೂ ತೆರಿಗೆ ವಸೂಲಾತಿ ಸಪ್ತಾಹ ಕಾರ್ಯಕ್ರಮ ಗ್ರಾಮದ ಮಾರಮ್ಮ ದೇವಾಲಯದ ಆವರಣದಲ್ಲಿ ಗುರುವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡ ತಾಯಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗ್ರಾಮ ಸಭೆಯಲ್ಲಿ ನರೇಗಾ ಯೋಜನೆಯ ಬಗ್ಗೆ ಚರ್ಚೆ ನಡೆಸಿ 1.50 ಕೋಟಿ ರು ವೆಚ್ಚದಲ್ಲಿ ತಯಾರಿಸಿರುವ ನರೇಗಾ ವಿವಿಧ ಕಾಮಗಾರಿಗಳಿಗೆ ಅನುಮೋದನೆಯನ್ನ ನೀಡಲಾಯಿತು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡ ತಾಯಮ್ಮ, ನೋಡಲ್ ಅಧಿಕಾರಿ ಸಿಡಿಪಿಒ ಸಕಲೇಶ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹದೇವಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪ್ರಸಾದ್ ಕುರುಲಿಂಗಯ್ಯ, ಮಹದೇವಸ್ವಾಮಿ, ಕೆಎಂ ರಾಜು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ಗ್ರಾಮದ ಮುಖಂಡರು, ಮಹಿಳೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ದನ ಶೆಡ್, ಕುರಿ ಶೆಡ್, ಆಡು ಮೇಕೆ ಶೆಡ್ಗಳು, ಹಾಗೆಯೇ ಎರೆಹುಳು ಕೊಟ್ಟಿಗೆ ಅಥವಾ ತೊಟ್ಟಿ ಮಾಡ್ಕೊಳ್ಳುವಂಥದ್ದು, ಹಾಗೆಯೇ ಕೋಳಿ ಸಾಕಾಣಿಕೆಯ ಶೆಡ್ ನಿರ್ಮಾಣ ಮಾಡ್ಕೊಳ್ಳುವಂಥದ್ದು, ಹಾಗೆಯೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಕಟ್ಟಡಗಳಿಗೆ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ, ಸ್ಕೂಲ್ನಲ್ಲಿ ಕಾಂಪೌಂಡ್ ಮಾಡ್ಕೋಬಹುದು, ಅಂಗಡಿ ಕಟ್ಟಡ ನಿರ್ಮಾಣ ಮಾಡ್ಕೋಬಹುದು. ಹಾಗೆಯೇ ಇನ್ನಿತರ ಕೆಲಸ ಕಾರ್ಯಗಳು ಗೊತ್ತಿದೆ ನಿಮಗೆ. ನಿಮ್ಮ ಹೊಲ ಗದ್ದೆಗಳಲ್ಲಿ ಸಸ್ಯಗಳನ್ನು ನೆಟ್ಕೊಳ್ಳೋಕ್ಕೆ ಅವಕಾಶ ಇದೆ, ತೆಂಗು ಸಸ್ಯಗಳನ್ನು ನೆಟ್ಕೊಳ್ಳೋಕ್ಕೆ ಅವಕಾಶ ಇದೆ, ಬಾಳೆ ಸಸ್ಯ ನೆಟ್ಕೊಳ್ಳೋಕ್ಕೆ ಅವಕಾಶ ಇದೆ. ಹಾಗೆಯೇ ಸಪೋಟ, ಮಾವು, ಈ ರೀತಿ ತೋಟಗಾರಿಕೆ ಬೆಳೆಗಳನ್ನ ನೆಟ್ಕೊಳ್ಳೋ ಕೂಡ ಅವಕಾಶವನ್ನು ನಮ್ಮ ಪಂಚಾಯತಿನಲ್ಲಿ ಕೊಡ್ತೀವಿ. ಅಂದ್ರೆ ಅದು ಕ್ರಿಯೋಜನೆಯಲ್ಲಿ ಹೆಸರು ನೋಂದಾಯಿಸಬೇಕು ಫಲಾನುಭವಿಗಳಾಗಿ, ಅಂಥವ್ರಿಗೆ ಮಾತ್ರ ನಾವು ಅವಕಾಶ ಕೊಡುವಂಥದ್ದು. ಸುಮ್ಮನೆ ಹೆಸರು ನೋಂದಾಯಿಸಿ ನನ್ನ ಗದ್ದಿನಲ್ಲಿ ಅಥವಾ ಹೊಲೆನಲ್ಲಿ ಸಸಿ ನೆಟ್ಕೋಬೇಕು ಅಂದ್ರೆ ಆಗೋದಿಲ್ಲ. ಸೊ ಇಂತಹ ಒಂದು ಕಾಮಗಾರಿ, ಇಂತಹ ಒಂದು ಗ್ರಾಮ ಸಭೆಯಲ್ಲಿ ಅರ್ಜಿಗಳನ್ನ ಸಲ್ಲಿಸಿ ಅದನ್ನ ಅನುಮೋದನೆ ಮಾಡಿಕೊಂಡ್ರೆ ನೆಕ್ಸ್ಟ್ ವರ್ಷ ನೀವು ಕಾರ್ಯಗತ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ. ಈಗ ತಾವು ಹೇಳಿದ್ರಿ ಜಂಗಲ್ ಕಟಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅಂದ್ರೆ ನಮ್ಮ ಹೊಲ ನಮ್ಮ ರಸ್ತೆ, ಕೆಸ್ತೂರಲ್ಲೇ ಬೇಕು ಕೆಲಸ ಅಂತಾರೆ. ಕೆಸ್ತೂರಲ್ಲಿ ಇದ್ರೆ ಕೆಸ್ತೂರಲ್ಲೇ ಮಾಡ್ಬೋದು. ಆಮೇಲೆ ಎಲ್ಲರೂ ಕೆಸ್ತೂರಲ್ಲೇ ಸಿಗಲ್ಲ. ಒಂದು ಅಕ್ಕಪಕ್ಕ 5 ಕಿಲೋಮೀಟರ್ ಒಳಗಡೆ ಎಲ್ಲರೂ ಇದ್ದಾಗ ಹೋಗಿ ಮಾಡಬೇಕಾಗುತ್ತೆ. ಅದು ಆ ಥರ ಕಾನೂನು ಇರೋದು ಅದೇ ಥರ. ಅದಕ್ಕೆ ಆ ಥರ ಎಲ್ಲ ಮಾಡ್ಬೇಕಂತ ನಮ್ಗೆ ಹೇಳ್ತಾ, ಈ ನರೇಗಾ ಕೂಲಿ ಇರೋದ್ರಿಂದ ಈಗ ಎಷ್ಟೋ ಬಡ ಜನಗಳಿಗೆ ತುಂಬ ಹೆಲ್ಪ್ ಆಗ್ತಿದೆ. ಅದನ್ನು ಉಪಯೋಗಿಸ್ಕೋಬೇಕು ನೀವು. ಈಗ ಒಂದು ದಿನ ಕೂಲಿ 349 ರೂಪಾಯಿ ಸಿಗುತ್ತೆ, ಅದು ಮನೆ ಹತ್ರನೇ ಸಿಗುತ್ತೆ. ಬಟ್ ಅದೇನಪ್ಪ ಅಂದರೆ ಬಜೆಟ್ ಒಂದು ಸ್ವಲ್ಪ ಬರೋದು ಸರ್ಕಾರದ ಕಡೆಯಿಂದ, ಅದೊಂದು ಅಡಚಣೆ ಬಿಟ್ಟರೆ ಇನ್ನೂ ಕೆಲಸ ಅಂತೂ ನಿಮ್ಗೆ ಹಳ್ಳಿಲಿ ಇದ್ದೇ ಇರುತ್ತೆ, ಯಾವ್ದಾದ್ರು ಒಂದು ಕೆಲಸಗಳು ಇದ್ದೇ ಇರ್ತದೆ. ಅದನ್ನು ನಿಮ್ಗೆ ಸಂಬಂಧಪಟ್ಟ ಈಗ ಮೆಂಬರ್ ಮುಖಾಂತರ ಏನೇ ಸಮಸ್ಯೆ ಹೇಳಿದ್ರು ಒಬ್ರೊಬ್ರು ಮಾತಾಡ್ಕೊಂಡು ಸಾಲ ಹೇಳ್ತಾ ಇದನ್ನು ನರೇಗಾ ಇದನ್ನು ಉಪಯೋಗಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಏನ್ ಹೇಳಿ. ಅಲ್ಲ, ಅವರು ನಿಮ್ಮ ಪಂಚಾಯತ್ ಕೆರೆ ಉಳಿತಿರ್ಬೋದು, ಇಲ್ಲ ಬೇರೆ ಕೆಲಸಗಳು ಇರ್ತಾವಲ್ಲ, ಈಗ ರಸ್ತೆ ರಿಪೇರಿ ಎಲ್ಲ ಕೊಡ್ತಾರೆ, ಅವರು PDO ಕೊಡ್ತಾರಲ್ಲ, ಆ ಕೆಲಸಗಳು ಮಾಡ್ಬೇಕು. ಈಗ ಮಾಡ್ತಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.